ನಮಸ್ಕಾರ ವೀಕ್ಷಕರೇ, ನಾನಿವತ್ತು ನಿಮಗೆ ಪುದೀನಾ ಚಿಕನ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಪುದೀನಾ ಚಿಕನ್ ತುಂಬ ಈಸಿಯಾಗೂ ಮಾಡ್ಬೋದು, ತುಂಬ ಟೇಸ್ಟಿಯಾಗೂ ಇರುತ್ತೆ ಮತ್ತು ತುಂಬ ಬೇಗನೂ ಮಾಡ್ಕೊಬೋದು. ನೋಡಿ ವೀಕ್ಷಕರೇ, ನಾವು ಇದನ್ನು ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನೇನಂತ ನಾನು ನಿಮಗೆ ಇವಾಗ ತೋರಿಸ್ತೀನಿ. ನೋಡಿ, ಪುದೀನಾ ಒಂದು ಇಡಿ ತೊಗೊಂಡಿದ್ದೀನಿ, ಒಂದು 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 4 ಹಸಿರು ಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮತ್ತು ಶುಂಠಿ 1 ಇಂಚ್ ತೊಗೊಂಡಿದ್ದೀನಿ, ಮತ್ತು ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ದೀನಿ. ನೋಡಿ, ನಾನು ಇವತ್ತು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಸೊ ಅರ್ಧ kg ಚಿಕನ್ಗೆ ಬೇಕಾಗಿರುವಂತಹ ಮಸಾಲ ಐಟಮ್ಸ್ನ ನಾನು ನಿಮ್ಗೆ ತೋರಿಸಿದ್ದೀನಿ. ಸೊ ಅದನ್ನು ಇವಾಗ ರುಬ್ಕೊಳ್ಳೋಣ. ನೋಡಿ, ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ, ಮತ್ತು ಮೆಣಸಿಕಾಯಿ ನಾನು 4 ತೊಗೊಂಡಿದ್ದೀನಿ. ನಿಮ್ಮ ಖಾರ ಏನಾದರೂ ಸ್ವಲ್ಪ ಜಾಸ್ತಿ ಇಲ್ಲ ಖಾರ ಜಾಸ್ತಿ ತಿಂತೀರಾ ಅಂತಂದರೆ ಮೆಣಸಿಕಾಯಿನ ಬೇಕಾದರೆ ನೀವು ಜಾಸ್ತಿ ಮಾಡ್ಕೊಬೋದು. ನೋಡಿ, ಪುದೀನ ಹಾಕೊತಾ ಇದ್ದೀನಿ. ನೋಡಿ, ಇಷ್ಟನ್ನು ಹಾಕ್ಕೊಂಡು ನಾವು ರುಬ್ಕೊತಾ ಇದ್ದೀವಿ ಇವಾಗ. ನೋಡಿ, ಇದು ಇಷ್ಟು ನೀರು ಏನು ನೀವು ಹಾಕ್ಕೊಂಡು ರುಬ್ಕೊಬೇಕಾಗಿಲ್ಲ ಇದಕ್ಕೆ. ನೋಡಿ, ನೀರು ಹಾಕೊಂಡೇ ನಾನು ರುಬ್ಕೊಂಡಿದ್ದೀನಿ. ತುಂಬ ಗಟ್ಟಿ ಆಗಿದೆ ಅಂತಂದರೆ ಬೇಕಾದರೆ ನೀವು ಒಂದು ಅರ್ಧ ಸ್ಪೂನ್ ಇಲ್ಲ 1 ಸ್ಪೂನ್ ಬೇಕಾದರೆ ನೀವು ನೀರು ಹಾಕೊಬೋದು. ನೋಡಿ, ನಾನು ಇದನ್ನು ರುಬ್ಬಿಟ್ಕೊಂಡಿರೋದನ್ನು ನಾನು ಚಿಕನ್ಗೆ ಹಾಕ್ಕೊತಾ ಇದ್ದೀನಿ. ಚಿಕನ್ ಅಷ್ಟೇ ತುಂಬ ಚೆನ್ನಾಗಿ ತೊಳೆದು ಇಟ್ಕೊಬೇಕು, ಮತ್ತು ನೀರನ್ನ ಚೆನ್ನಾಗಿ ಅದನ್ನು ಸೋಸ್ಕೊಂಡು ನೀವು ತೊಗೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರುಬ್ಬಿಟ್ಕೊಂಡಿರೋ ಮಸಾಲಾನ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮಸಾಲ ತುಂಬ ಕಡಿಮೆ ಅಂತ ನಿಮ್ಗೆ ಅನಿಸ್ಬೋದು, ಬಟ್ ಇದು ಸಾಕು ನಮಗೆ ಇಷ್ಟು ಮಸಾಲ. ನೋಡಿ, ಮಸಾಲ ಇನ್ನು ಜಾಸ್ತಿ ತಿನ್ನೋರಿಗೆ ಇಲ್ಲ ಮಸಾಲ ಇಷ್ಟಪಡೋರಿಗೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀವು ಬೇಕಾದ್ರೆ ಪುದೀನ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಬೋದು. ನೋಡಿ, ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ದಲ್ಲ ಅದನ್ನು ಇವಾಗ ಹಾಕ್ಕೊತಾ ಇದ್ದೀನಿ. ಮತ್ತು ನಿಂಬೆಹಣ್ಣು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಇಟ್ಕೊಳ್ಳಿ ಸಾಕು. ನೋಡಿ, ಅರ್ಧ ಗಂಟೆ ಆದಮೇಲೆ ನಾನು ಇದನ್ನು ಏರ್ ಫ್ರೈಯರಲ್ಲಿ ಮಾಡ್ಕೊತಾ ಇದ್ದೀನಿ. ಸೊ ನೀವು ಏರ್ ಫ್ರೈಯರ್ ಇಲ್ಲ ಅಂದರೆ ನೀವು ತವಾ ಬೇಕಾದ್ರೂ ತೊಗೊಂಡು ತವಾದಲ್ಲಿ ಮಾಡ್ಕೊಬೋದು. ನೋಡಿ, ಅರ್ಧ ಗಂಟೆ ಮ್ಯಾರಿನೇಟ್ ಆಗಿದೆ. ನೋಡಿ, ಏರ್ ಫ್ರೈಯರಲ್ಲಿ ನಾನೇನು ಎಣ್ಣೆ ಏನು ಯೂಸ್ ಮಾಡ್ತಾ ಇಲ್ಲ. ಸೊ ನಿಮ್ಗೇನಾದರೂ ಎಣ್ಣೆ ಹಾಕ್ಕೊಬೇಕು ಅಂದರೆ ತವಾದಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕಷ್ಟೇ. ಇದರಲ್ಲೇ ಎಣ್ಣೆ ಬಿಡುತ್ತೆ ಸ್ವಲ್ಪ ಚಿಕನಲ್ಲಿ. ಸೊ ಅದರಿಂದ ಏನು ಎಣ್ಣೆ ಅವಶ್ಯಕತೆ ಇಲ್ಲ. ನೋಡಿ, ತವಾದಲ್ಲಿ ಮಾಡಿಕೊಂಡ್ರೆ ನೀವು ಇನ್ನೂ ಸ್ವಲ್ಪ ಬೇಗ ಮಾಡ್ಕೊಬೋದು. ಏರ್ ಫ್ರೈಯಲ್ಲಾದರೆ ಒಂದು 20 ನಿಮಿಷ ಬೇಕಾಗುತ್ತೆ ನಮಗೆ. ಸೊ ಅದನ್ನು ನಾನು ನೋಡಿ 160 ಡಿಗ್ರಿಯಲ್ಲಿ ನಾನು ಸೆಟ್ ಮಾಡಿಕೊಂಡು 20 ನಿಮಿಷಕ್ಕೆ ಸೆಟ್ ಮಾಡಿದ್ದೀನಿ. ನೋಡಿ, ಆಮೇಲೆ ನಾವು ಒಂದು 10 ನಿಮಿಷ ಆದಮೇಲೆ ನಾನು ಅದನ್ನು ಓಪನ್ ಮಾಡಿ ಅದನ್ನು ಸ್ವಲ್ಪ ತಿರುಗಿಸ್ಕೊಂಡು ಇಟ್ಕೊತಾ ಇದ್ದೀನಿ. ನೋಡಿ, ಒಂದು ಕಡೆ ಚೆನ್ನಾಗಿ ಬೆಂದಿದೆ. ಸೊ ಅದನ್ನು ನಾವು ಇವಾಗ ತಿರುಗಿಸ್ಕೊಬೇಕು. ನೋಡಿ, ಒಂದು ಕಡೆ ತುಂಬ ಚೆನ್ನಾಗಿ ಬೆಂದಿದೆ, ನಿಮಗೆ ಗೊತ್ತಾಗ್ತಾ ಇದೆ. ನೋಡಿ, ತವಾದಲ್ಲಿ ಅಂತಂದರೆ ನೀವು ಸ್ವಲ್ಪ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ, ಎಣ್ಣೆ ಸ್ವಲ್ಪ ಬೇಕು ಅಂದರೆ, ಇಲ್ಲ ಎಣ್ಣೆ ಬಿಡೋದ್ರಿಂದ ಅದು ಡ್ರೈ ಆಗುತ್ತೆ. ಬಟ್ ಇದರಲ್ಲಿ ಕ್ಲೋಸ್ ಇರೋದ್ರಿಂದ ಸ್ವಲ್ಪ ಎಣ್ಣೆ ಅದರಲ್ಲೇ ಇರುತ್ತೆ. ನೋಡಿ, ಅದನ್ನು ನಾನು ತಿರುಗಿಸಿ ಮತ್ತೆ ಇನ್ನೊಂದು 10 ನಿಮಿಷ ಆಗತ್ತಿನಕ್ಕೆ ಬಿಟ್ಟಿದ್ದೀನಿ. ಸೊ ನೋಡಿ, ಇನ್ನು 10 ನಿಮಿಷ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಆಮೇಲೆ ಮಸಾಲನೂ ಅಷ್ಟೇ ತುಂಬ ಚೆನ್ನಾಗಿ ಮಸಾಲನೂ ಹಿಡಿದಿದೆ. ನೋಡಿ, ಮಸಾಲನೂ ಜಾಸ್ತಿ ಅನ್ನಿಸ್ತಾ ಇಲ್ಲ, ತುಂಬ ಕಡಿಮೆನೂ ಅಂತಲೂ ಅನ್ನಿಸ್ತಾ ಇಲ್ಲ. ತುಂಬ ಕ್ರಿಸ್ಪಿಯಾಗಿರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ ವೀಕ್ಷಕರೇ ಇದು. ನೋಡಿ, ಬ್ಯಾಚುಲರ್ಸು ಅಷ್ಟೇ ತುಂಬ ಚೆನ್ನಾಗಿ ಇರುತ್ತೆ, ತುಂಬ ಬೇಗನೂ ನೀವು ಮಾಡ್ಕೊಬೋದು. ರಸಮ್ ಮಾಡ್ಕೊಂಡದ್ದು ದಿನ ಬೇಕಾದರೆ ನೀವು ಸೈಡ್ಸ್ಗೆ ಇದನ್ನು ಮಾಡ್ಕೊಬೋದು. ತುಂಬ ಈಸಿಯಾಗಿರೋ ಅಡುಗೆ ಇದು. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಇದನ್ನು ನೀವು ಟ್ರೈ ಮಾಡಿ ವೀಕ್ಷಕರೇ. ಯಾವ ರೀತಿ ಇದೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ವಿಡಿಯೋನೂ ಅಷ್ಟೇ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ ನಮಗೆ ಸಪೋರ್ಟ್ ಮಾಡಿ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.